ಅಪ್ಪ ನನ್ನ ತಂಗಿ ನಂಗೆ ಹೇಳ್ಕೊಡ್ತಿರೋದು ಹೆಂಗೆ ಯೂಟ್ಯೂಬ್ ಬ್ಲಾಗ್ ಮಾಡಬೇಕಂತ. ಟಾರ್ಚ್ ಬಿಡು ಅಂದ್ರೆ ಟಾರ್ಚರ್ ಕೊಡ್ತಾವ್ರೆ. ಹೊಟ್ಟೆ ಫುಲ್ ಬಂದ್ಬಿಟ್ಟಿದೆ. ಅಲ್ಲಿ ಶಿಲ್ಪ ನೋಡಪ್ಪ ಹೆಂಗ್ ಹೋಗ್ತಾವಳೆ. 2 ದಿವಸದಿಂದ ಫೋಟೋ ಎಡಿಟ್ ಮಾಡ್ತಾ ಬಿದ್ದವ್ರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಟ್ಸ್ ಡೇ 3 ಇನ್ ಗೋವಾ. ಬೆಳಿಗ್ಗೆ ಎದ್ದು ರೆಡಿ ಎಲ್ಲ ಆಗಿ ಚೆಕ್ಔಟ್ ಮಾಡಿದ್ವಿ. ವಿ ಆರ್ ಗೋಯಿಂಗ್ ಟು ನಾರ್ತ್ ಗೋವಾ ಟುಡೇ. ಸೊ ಬನ್ನಿ ಹೋಗೋಣ. ಬನ್ನಿ ಬ್ರೇಕ್ಫಾಸ್ಟ್ ಮಾಡಕ್ ಹೋಗೋಣ. Last day in South Goa. Yeah. Backless view. Shilpa. Hi. ನೋಡಿ ನಮ್ಮ ರೇಷ್ಮಕ್ಕ ಅವರು. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಿಲ್ಸ್ಬಿಟ್ರು. 1-2 ದಿವಸದಿಂದ ಫೋಟೋ ಎಡಿಟ್ ಮಾಡ್ತಾ ಬಿದ್ದವ್ರೆ. ಸ್ಟೋರಿ ಹಾಕಲ್ಲ ಏನಿಲ್ಲ, ಬರೀ ಎಡಿಟ್. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೆ. ನಾವು ನಮ್ ಡ್ರೈವರ್ ಹೊಟ್ಟೆ ತುಂಬ್ತಾ ಇದೀವಪ್ಪ. ಇವಳು ಕಾಲ ಕೂತ್ಕೊಂಡು ರೀಲ್ಸ್ ನೋಡ್ತಾವಳೆ. ಕ್ಲಾಸ್ ಅಪ್ಡೇಟ್ ತಗೊಂಡ ಪಾ ಏನ್ ಡೆಡಿಕೇಟೆಡ್ ಸ್ಟೂಡೆಂಟ್ ನೋಡು. ಡೆಡಿಕೇಟೆಡ್ ಅಲ್ಲ, ಆಕ್ಟಿಂಗ್ ಚೆನ್ನಾಗಿ ಮಾಡಿದೆ. ಮಾಡಿದೆ ಅವಳು, ಅದ್ರ ಬಗ್ಗೆ ಅಲ್ಲ. ಸೊ ವೆಲ್ಕಮ್ ಟು ಬರ್ಗರ್ ಫ್ಯಾಕ್ಟ್ರಿ. ಡೈಲಿ ಬ್ರಂಚ್ ಮಾಡೋದೇ ಆಗೋಗೈತೆ ನಮ್ದು. ಟಿಫನ್ ಇಲ್ಲ, ಲಂಚ್ ಇಲ್ಲ, ಬ್ರಂಚ್. ನಿಜ. ಎಸ್. ಇನ್ಸ್ಟಾ ರೀಲ್ ನೋಡ್ಕೊಂಡು ಬಂದಿರೋದಿಲ್ಲಿ. ಹೆಂಗಿರುತ್ತೋ ಟೇಸ್ಟ್ ಗೊತ್ತಿಲ್ಲ. ಲೆಟ್ಸ್ ಗೋ. ನೋಡಿ ಹೊಟ್ಟೆ ಫುಲ್ ಬಂದ್ಬಿಟ್ಟಿದೆ. ತುಂಬಾ ಹೆವಿ ಇತ್ತು, ಊಟ ಚೆನ್ನಾಗಿತ್ತು. ನೋಡಿ ಮಧ್ಯದಲ್ಲಿ ನಿಂತ್ಕೊಂಡು ನಮ್ಮನ್ನ ವ್ಲಾಗ್ ಮಾಡಕ್ಕೂ ಬಿಡ್ತಾ ಇಲ್ಲ. ತುಂಬಾ ಚೆನ್ನಾಗಿತ್ತು. ನಮ್ ಸ್ಟೇಜ್ ತುಂಬಾ ಹತ್ರ ಬಂದ್ವಿ. ಎಸ್, ಓಕೆ, ದಟ್ಸ್ ಇಟ್. ಇವಾಗ ನಾವು ಅಂಜುನಾ ಬೀಚ್. ಎಸ್, ಅಂಜುನಾ ಬೀಚ್ಗೆ ಬಂದಿದ್ದೀವಿ. ಏನಕ್ಕೆ ಸುಮ್ಮನೆ ಈ ಕಾಲೇಜ್ ರಜೆ ಹಾಕಿದ್ರು ಕಾಲೇಜ್ ಕೆಲಸ ಮಾಡೋದಂತೂ ಮುಗಿಯಲ್ಲಪ್ಪ. ನಾನು ಇವಾಗ ಟೆಸ್ಟ್ ಅಟೆಂಡ್ ಮಾಡ್ತಾ ಇದ್ದೀನಿ. ಟೆಸ್ಟ್ ಅಟೆಂಡ್ ಮಾಡ್ತಾಳೆ. ಗೋವಾದಲ್ಲಿ ಬಂದ್ಬಿಟ್ಟಪ್ಪ ನನ್ನ ತಂಗಿ. ಡೆಡಿಕೇಶನ್ ಇಲ್ಲ ಅಂದ್ರೆ HOD ಗುಮ್ತಾರೆ ನಮ್ಮ ಕಾಲೇಜ್ಗೆ ಹೋದಾಗ. ನಿಮ್ಗೆ ಆಫರ್ ಎಷ್ಟು ಸಿಕ್ಕಿದ್ಯಾ ಅಂತ ಕೇಳ್ತಾರೆ. ಆಲ್ಮೋಸ್ಟ್ ಮುಗಿಸಾದ್ಮೇಲೆ ವಿಡಿಯೋ ಮಾಡ್ತಾ ಇದೀವಿ. ಇನ್ನೊಂದ್ ಸೈಡ್ ಬಂದಿದ್ದೀವಿ. ಹೋಗ್ಬಿಟ್ರು. ವೈದ್ಯಗ್ರಹ ಸರಿನಾ? ಕಲರ್ನ ಸೇಮ್. ಶಿಲ್ಪ ಮೇಡಮ್ ಮಾಡಿಸ್ಕೊಂತ ಇದ್ದಾರೆ ನೋಡಿ. ಹಂಗೆ ತೆಗಿಯೋಕ್ಕಾಗೋದು ಅಲ್ವಾ? ನಾನು ಅಟ್ಲೀಸ್ಟ್ ನೀಟಾಗಿ ತೆಗ್ದು ನಂದು ನಿಂಗೆ ತೋರಿಸ್ತೀನಿ ತಾನೆ. ಅಕ್ಕದ್ದು ಒಂದು ಸೈಡ್ ಆಯ್ತು. ಎಸ್ ಕೃತಿಕಾ ಮೇಡಮ್. ಏನಾಯ್ತು? ತಲೆ ನೋವ್ತಾಯ್ತಾ? 2 ಸೈಡ್ ಹಾಕ್ಸ್ಕೋಬೇಕು ಬೇರೆ. ಎಳ್ದಂಗೆ ಆಗುತ್ತೆ. ಇದನ್ನು ಹಾಕೋಬೇಕಾ? ನೋಡಿ ಇದು. ಬೆವ್ರ ತಾವಳು ಇವಳಂತೂ ನೆಕ್ಸ್ಟ್ ಲೆವೆಲ್. ನೀರ್ ಸುಸ್ತಾಳೆ.
ಎಲ್ಲ ಫುಲ್ ಬ್ರೇಡಿಂಗ್. 1 2 ಅಲ್ಲಿ ಶಿಲ್ಪ ನೋಡಪ್ಪ ಹೆಂಗ್ ಹೋಗ್ತಾವಳೆ. ತೋರ್ಸೆ. ಅವ್ರಿಬ್ರು ಅಲ್ಲಿ ಮುಂದೆ ಹೋಗ್ತಾವ್ರೆ. ನೀನೇ ಇವಾಗ ಅಂಜನಾ ಬೀಚಿಂದ ಬಂದ್ವಿ. ರೂಮ್ಗೆ ಹೋಗೋಣ ಅಂತ ಕಾಯ್ತಾ ಇದೀವಿ. ಎಸ್. ಅಪ್ಪ ನನ್ನ ತಂಗಿ ನಂಗೆ ಹೇಳ್ಕೊಡ್ತಿರೋದು ಹೆಂಗೆ ಯೂಟ್ಯೂಬ್ ಬ್ಲಾಗ್ ಮಾಡಬೇಕಂತ. ಇಲ್ಲಪ್ಪ. ಓಕೆ. ಸೊ ದಿಸ್ ಇಸ್ ಅ ಸ್ಟೇ ಫಾರ್ ಟುಡೇ. ಕ್ವಿಕ್ ರೂಮ್ ಟೂರ್. ಓಪನ್ ಮಾಡಿದ ತಕ್ಷಣ ಒಂದು ಹಾಲ್ ಇದೆ. ನೋಡಿ ಜಾನ್ವಿ ಮೇಡಮ್. ಕತ್ಲೆ ಬರ್ತಿದೆ ಒಂಚೂರು. ಇಲ್ಲಿ ಟಿವಿ ಇದೆ. ಇಲ್ಲೇ ಹೋದ್ರೆ ಇಲ್ಲಿ ಒಂದು ಬಾಲ್ಕನಿ. ವ್ಯೂ ಏನಿಲ್ಲ, ಸುಮ್ಮನೆ ಅಲ್ಲಿ ಪೂಲ್ ಇದೆ. ಹಿಂಗೆ ಇಲ್ಲಿ ಬಂದರೆ ಇಲ್ಲಿ ಒಂದು ಸ್ಮಾಲ್ ಡೈನಿಂಗ್ ಟೇಬಲ್, ಮಿನಿ ಕಿಚನ್, ಫ್ರಿಜ್ಜು, ಇಲ್ಲಿ ವಾಶ್ರೂಮ್, ಇದು ಒಂದು ರೂಮ್. ಎಲ್ಲ ಫೋನ್ ಹಿಡ್ಕೊಂಡು ಕೂತ್ಬಿಟ್ಟವ್ರೆ. ಇಲ್ಲೂ ಒಂದು ಚಿಕ್ಕ ಬಾಲ್ಕನಿ ಇದೆ, ಸೇಮ್ ವ್ಯೂ. ಓಕೆ, ರೂಮ್ಗೆಲ್ಲ ಬಂದು ಮತ್ತೆ ಇವಾಗ we are getting ready to go out. ಎಸ್. ಅಷ್ಟೇ. ಸೊ ನಮ್ಮ ಅಕ್ಕ ಕೃತಿಕಾನ್ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಫುಲ್ ಹೇರ್ ಸ್ಟ್ರೈಟಿಂಗ್ ಮಾಡ್ತಾ ಅವಳೆ. ಫುಲ್ಲು ರೆಡಿ ಆಗ್ತಾವ ಕೃತಿಕಾ ಮೇಡಮ್ ಪಬ್ಗೆ ಹೋಗಕ್ಕೆ. ಇವಾಗ we are going to have dinner. ಅದಕ್ಕೆ ಎಂಟ್ರಿ ಫೀಸ್ ಜಾಸ್ತಿ ಇದೆ. ಯಾವುದು ಕೃತಿಕಾ ಅವರು ಯಾವೆಲ್ಲ ಮುಖ ಮುಚ್ಕೊತಿರ್ತಾರೆ, ಡೌ ಹೊಡಿತಿರ್ತಾರೆ. ಇವತ್ತು ಚಂದ ರೆಡಿ ಆಗಿದ್ದೀನಲ್ಲ. ಡೌರಾಣಿ ಕೃತಿಕಾ ಅಷ್ಟೇ ಗೈಸ್. ಹೋಗ್ತಿದ್ಯೆ ಹೇಳಿ. ಬೀಚ್ ಮುಂದೆ ತಾನೇ ಇರೋದು ಪಬ್ಬದು. ಎಂಟ್ರಿ ಇರೋದು ಹಂಗೇನಲ್ಲ. ನಂಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಏನಸದೆ ಏ ಅದ್ ನೀಟಾಗಿ ಬಂದಿಲ್ಲ. ಬಂದ್ರಿ ಇಲ್ಲಿ ಬೀಚ್ ಇಂದನೇ ಎಂಟ್ರಿ ಇರೋದು ನಂಗೆ ಗೊತ್ತಿರಂಗಪ್ಪ. ಆಚೆಯಿಂದ ಇಲ್ಲಿ ನಿಂತ್ಕೊಳ್ರಿ. ಇವಾಗ ಹೇಳ್ರಿ. ಬೀಚ್ ಇಂದ ಎಂಟ್ರಿ ಅಲ್ಲ. ಹಾಯ್ ಫ್ರೆಂಡ್ಸ್ ಅನ್ರಿ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್. ನನಗೆ ವೆಲ್ಕಮ್ ಟು ಬ್ರಿಟೋಸ್. ಎಸ್. ಸರಿ ಇಲ್ಲಪ್ಪ. ಲೈಟ್ ಏನೋ ಕ್ಯಾಮ್ರಾಮನ್ ಅಲ್ಲ, ಲೈಟ್ ಮೆನ್.
ಲೈಟ್ ಮೆನ್ ಸರಿ ಇಲ್ಲ. ಈಗ ಲೈಟ್ ಕ್ಯಾಮ್ರಾಮನ್ ಹೆಂಗಾಗತ್? ನಾನೇ ಕ್ಯಾಮ್ರಾ ಅದೇ ಹಾ ಕ್ಯಾಮ್ರಾಮನ್ ಚೆನ್ನಾಗೇ ಮಾಡ್ತಿದ್ದಾರೆ. ಬಟ್ ಈ ಲೈಟ್ ವಿಮೆನ್ಸ್ ಇದಾರಲ್ಲ ಇಬ್ರು ಸರಿ ಕೆಲ್ಸನೇ ಮಾಡ್ತಿಲ್ಲಪ್ಪ. ಲೈಟ್ ಮ್ಯಾನ್ ಇಲ್ಲಪ್ಪ ನಾವ್ ಮಾಡ್ತೀವಿ ಅಲ್ಲ ಅಷ್ಟೇ. ಇವಾಗ ಬಂದ್ವಿ ಬಿಡ್ತಿಲ್ಲ ನನ್ಗೆ. ರೂಮ್ಗೆ ಮಲ್ಗಕ್ಕೆ ಎಲ್ಲ ಮುಗಿಸ್ಕೊಂಡ್ ರೂಮಿಗೆ ಬಂದ್ವಿ. ಇವ್ರೊಂದು ಟಾರ್ಚ್ ಬಿಡು ಅಂದ್ರೆ ಟಾರ್ಚರ್ ಕೊಡ್ತಾವ್ರೆ. ಗ್ರೂಪ್ ಫೋಟೋ ಬೇಕು ಅಂತ ಗ್ರೂಪ್ ಫೋಟೋ ಅಲ್ಲೆಲ್ಲ ಹೊಡ್ಸ್ಕೊಂಡಿಲ್ಲ, ಇಲ್ಲಿ ಬಂದು ಹೊಡ್ಸ್ಕೊಳ್ಳೋಣ ಅಂತ ತಲೆ ತಿಂದ್ಬಿಟ್ಟು ನಿದ್ದೆ ಎಲ್ಲ ಹೋಗ್ಸ್ಬಿಟ್ರು. ನೋಡಿ ಅವ್ರು ಟಾರ್ಚ್ ಪರ್ಸನ್ ಬಿದೋಗ್ಬಿಟ್ರು, ತಟ್ಟಾಡ್ತವ್ರೆ. ಏನೋ ಕುಡ್ದಿಲ್ಲ ನಾವು ಡಿನ್ನರ್ ಅಲ್ಲಿ, ಆದ್ರೂ ತಟ್ಟಾಡ್ತವ್ರಿ ಇವರು. ಸೊ ಯೋಚನೆ ಮಾಡಿ ಇವ್ರು ಏನಾದ್ರು ಕುಡಿದ್ಬಿಟ್ರೆ ಇನ್ಯಾರ ಅನ್ಸುತ್ತೆ ತಟ್ಟಾಡ್ಬಾರ್ದು ಅಂತ. ಅಷ್ಟೇ ಗೈಸ್. ನೋಡಿ ಇವ್ರ ಕಾಣಿಸಿದ್ರಪ್ಪ, ಹಾಕೋಬೇಡಿ ತಾತಯ್ಯ. ನೋಡಿ ಇವ್ರೆ ಎಷ್ಟಾಗ್ತಾರೆ ನೋಡಿ. ಟಾರ್ಚ್ ಪರ್ಸನ್ ವರ್ಸ್ಟ್ ಪರ್ಸನ್ ಅಷ್ಟೇ. ಸಿಕ್ಕಾಬಿಡೆ ಕ್ಲೋಸ್ ಅಪ್ ವಿಡಿಯೋ ಹಾಕ್ತಾರೆ. ಸಾಕು ಓಕೆ ಅಷ್ಟೇ ಸಾಕು.